ನನಗನ್ಸ್ತತೆ ಅವನ್ನೆಲ್ಲೋ ಇವರೇ ಏನೋ ಪೊಲೀಸರೇ ಕರ್ಕೊಂಬಂದ್ಬಿಟ್ಟು ಅವ್ರು ಅನಿಸ್ತತೆ ನನಗೆ ಇವೆಲ್ಲ ನೋಡ್ತಾ ಇದ್ದೆ. ಕರ್ಕೊಂಬಂದು ಆಮೇಲೆ ಅವ್ರನ್ನೇ ಕರ್ಕೊಂಡು ಜೈಲಿಗೆ ಕಳಿಸ್ಬಿಟ್ಟವ್ರನ್ನ ಅಂತ ಅನಿಸ್ತೈತೆ ನನಗೆ. ಇಷ್ಟು ದಿನ ಆಯಿತು, 15 12 ದಿನ ಆಯ್ತಲ್ಲ, 13 ದಿನ ಆಯಿತು. 13 ದಿನ ಅವನೊಬ್ಬ ಬಿಟ್ಟರೆ ಇನ್ನೊಬ್ಬನ್ನ ಕರೆದು ಎನ್ಕ್ವೈರಿ ಮಾಡಿದ್ರು. ಒಬ್ಬನ್ನ ಯಾರಾದ್ರೂ ಅವನ ಒಡನಾಡಿಗಳು ಯಾರು ಇದ್ರಲ್ಲ, ಅವ್ನು ಡ್ರಗ್ ತಗೊಂತ ಇದ್ನ ಅಥವಾ ಬೇರೆ ಏನಾದರೂ ಆಕ್ಟಿವಿಟೀಸ್ ಮಾಡ್ತಾ ಇದ್ದ, ಬೇರೆ ಏನಾದರೂ ಲಿಂಕ್ ಇತ್ತ ಅವನಿಗೆ, ಯಾವುದಾದ್ರೂ ಸಮಾಜ ವಿರೋಧಿ ಚಟುವಟಿಕೆ ಇರ್ಬೋದು, KFD ಇರ್ಬೋದು, ಪಾಪ್ಯುಲರ್ ಫ್ರಂಟ್ ಇರ್ಬೋದು, ಈ ಥರ ಸಂಘಟನೆಗಳಿಗೆ ಇತ್ತ. ಅವನು ನನಗೆ ಭಾಳ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಇದರಲ್ಲಿ ಅವರು ಮತಾಂತರಕ್ಕೆ ಒತ್ತಾಯ ಮಾಡಿದ್ರ, ಮತಾಂತರಕ್ಕೋಸ್ಕರ ಅವನು ಬೇಡಿಕೆ ಇಟ್ಟಿದ್ನ, ಅವ್ರ ಮನೆಯವರು ಮತಾಂತರಕ್ಕೆ ಈ ಹೆಣ್ಮಗಳ ಹತ್ರ ಬೇಡಿಕೆ ಇಟ್ಟಿದ್ರ. ಇದು ಭಾಳ ಇಂಪಾರ್ಟೆಂಟು. ಈ ವಿಚಾರನೆಲ್ಲ ಬಿಟ್ಟು ನೀವು ಇದನ್ನ ಎಲ್ಲೋ ಒಂದು ಕಡೆ ಜಾರಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇರೋದು ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಗೌರವ ತರೋದಲ್ಲ. ಇದೊಂದು ಪೊಲಿಟಿಕಲ್ ಇಶ್ಯೂ ಆಗಬಾರ್ದು. ಇದು ಈ ಥರದ ಒಂದು ಹೆಣ್ಮಗಳಿಗಾದಂಥ ಅನ್ಯಾಯ ರಾಜ್ಯದಲ್ಲಿ ಯಾವುದೇ ಹೆಣ್ಣುಮಗಳಿಗೆ ಆಗಬಾರ್ದು. ಪೊಲೀಸರೇ ಸಾಕ್ಷಿ ನಾಶ ಮಾಡ್ತಿದಾರೆ ಅಂತ ಹೇಳ್ತಿದ್ರಿ ಸರ್. ನೀವು ಈ ಪ್ರಕರಣದಲ್ಲಿ ಪೊಲೀಸರೇ ಸಾಕ್ಷಿ ನಾಶ ಮಾಡ್ತಿದಾರೆ ಅಂತ ಹೇಳ್ತಿದ್ರಿ. ನಾನು ಹೇಳಿದ್ನಪ್ಪ, ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಕ್ಸಿಡೆಂಟ್ ಆದಾಗ 1 hour ಗೋಲ್ಡನ್ ಅವರು, ಕೊಲೆ ಆದನು ಕೂಡ ನಿಮಗೆ ಆ ಒಂದು ದಿನ ಇದೆಯಲ್ಲ 24 ಗಂಟೆ, ಅದು ಭಾಳ ಇಂಪಾರ್ಟೆಂಟು. ಸಾಕ್ಷಿಗಳ ಕಥೆ, ಈ ಸಾಕ್ಷಿಗಳ ಮೇಲೇ ನ್ಯಾಯಾಲಯ ತೀರ್ಮಾನ ಮಾಡೋದು. ಮಾಧ್ಯಮದ ಹೇಳಿಕೆ ಮೇಲೆ, ನನ್ನ ಹೇಳಿಕೆ ಮೇಲೆ ತೀರ್ಮಾನ ಆಗಲ್ಲ. ಸಾಕ್ಷಿಗಳು ಬೇಕು, ಎವಿಡೆನ್ಸಸ್ ಪಕ್ಕ. ಅದನ್ನ ನೀವು ತಗೊಬೇಕಾದ್ರೆ ಅವನ ಕಸ್ಟಡಿಗೆ ತಗೊಬೇಕಾಯ್ತು ಪೊಲೀಸರು. ಯಾಕೆ ತಗೊಂಡಿಲ್ಲ? ಯಾವ ರೀತಿ ಅವನನ್ನ ತಗೊಂಡೇ ಬಿಡಕ್ಕೆ ನಿಮ್ಮಿಂದೆ ಕಾಣದ ಕೈಗಳು, ಕೆಲಸ ಮಾಡದ ಕಾಣದ ಕೈಗಳು ಯಾವುದು? IR ಅಧಿಕಾರಿ ಇವ್ರು ಬೇಡ, ಇನ್ಸ್ಪೆಕ್ಟರ್ ಬೇಡ, SP ಹೇಳ್ಬೇಕಾಯ್ತಲ್ಲ, DIG ಹೇಳ್ಬೇಕಾಯ್ತಲ್ಲ. ಇಮಿಡಿಯೇಟ್ ತಗೊಳಪ್ಪ, ಅವನ್ನ ಕರೆದು ಎನ್ಕ್ವೈರಿ ಮಾಡಿ, ಅವನಿಂದ ಯಾರಿದ್ದಾರೆ, ಎಷ್ಟು ಜನ, ಇಮಿಡಿಯೇಟ್ ಓಡು. ಅವ್ರು ಹೇಳ್ಬೇಕಾಯ್ತು ಅಧಿಕಾರಿ, 24 ಗಂಟೆ ಒಳಗಡೆ ಅವರೆಲ್ಲರೂ ಇದರಲ್ಲಿ ಇರಬೇಕು, ಸ್ಟೇಷನ್ ಸೆಲ್ಲಲ್ಲಿ ಇರಬೇಕು ಅಂತ ಹೇಳ್ಬೇಕಾಯ್ತು. ಹೇಳಿದಾರ ಯಾವ್ದಾನ ಅಧಿಕಾರಿ? ಹೇಳಿಲ್ಲ. ಅದಕ್ಕೆ ಡೌಟ್ ಬರ್ತಾ ಇರೋದು ನಮ್ಗೆ. ನನಗೆ ನಂಬಿಕೆ ಇಲ್ಲ. ಇಷ್ಟೊತ್ತಿಗೆ 13 ದಿನ ಆಯ್ತು ಸರ್, 13 ದಿನ ಆಯ್ತು. ಇಡೀ ದೇಶ, ಇಡೀ ಪ್ರಪಂಚ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಇವ್ರು ಆರಾಮಾಗಿ ಮಲ್ಕೊಂಡಿದಾರಲ್ಲ ಇವರು. ನೀವು ಮೇಲ್ನೋಟಕ್ಕೆ ನೋಡಿ, ನನ್ನ ಬೇಡ, ನಾನು ವಿರೋಧ ಪಕ್ಷದ ನಾಯಕ, ವಿರೋಧ ಮಾಡ್ತೀನಿ ಅನ್ನೋ ಇದು ನೋಡಬೇಡಿ, ನನ್ನ ಆ ದೃಷ್ಟಿಯಲ್ಲಿ ನೋಡಬೇಡಿ. ನೀವು ಮೇಲ್ನೋಟಕ್ಕೆ ನೋಡಿ, ಎಷ್ಟು ಒಳ್ಳೆ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಎವಿಡೆನ್ಸ್ಗಳು ತಗೊಬೇಕಾಯ್ತು. ಇವರಿಂದ ಯಾರು ಇಲ್ವಾ? ಹಂಗಾರೆ ಇವರಿಂದ ಯಾರು ಇಲ್ವಾ? ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೊದಲಿಂದ ಇವ್ರಿಗೆ ಲವ್ ಇತ್ತು ಅಂತ. ಇದೆಯೋ ಇಲ್ಲೋ ಹೇಳ್ಬೇಕಾಯ್ತಲ್ಲ. ಲವ್ ಇದ್ರೆ ಮತಾಂತರಕ್ಕೆ ಪ್ರಯತ್ನ ಮಾಡಿದ್ರ ಹೇಳ್ಬೇಕಾಯ್ತಲ್ಲ ನೀವು. ಇವ್ರು ಸ್ನೇಹಿತರು ಯಾರಿದ್ದಾರೆ? 15 ದಿನ 1 ತಿಂಗಳಿಂದ ಓಡಾಡಿದವ್ರು ಯಾರಿದ್ದಾರೆ? ಈ ವೆಪನ್ ಪರ್ಚೇಸ್ ಮಾಡಕ್ಕೆ ಒಬ್ಬನೇ ಹೋಗಿದ್ನ? ಜೊತೆಲಿ ಕರ್ಕೊಂಡು ಹೋಗಿದ್ನ? ದುಡ್ಡು ಕೊಟ್ಟವ್ರು ಯಾರು? ಎಲ್ಲ ಬೆಳಕಿಗೆ ಬರ್ಬೇಕಲ್ಲ. ಏನು ಬಂದಿಲ್ಲಲ್ಲ. 13 ದಿನ ಆಯ್ತು. ಏನಾಯ್ತು 13 ದಿನ? ಏನೂ ಆಗಿಲ್ಲ, ಒಂದು ಹೆಜ್ಜೆನೂ ಮುಂದೆ ಹೋಗಿಲ್ಲ. ಅವ್ನು ತಗೊಂಡೋಗಿ ಜೈಲಿಗೆ ಬಿಟ್ರು ಅಷ್ಟೇ. ಈಗ ಕಸ್ಟಡಿಗೆ ತಗೊಂಡೋದು ಏನಕ್ಕೆ? ಆಮೇಲೆ ಯಾವಾಗ ನೀವು ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಯ್ತು ಆ ಸಂದರ್ಭದಲ್ಲಿ ಅವನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನಿಗೆ ಪೊಲೀಸ್ ಭಾಷೆಯಲ್ಲಿ ಪೊಲೀಸ್ ಟ್ರೀಟ್ಮೆಂಟಲ್ಲಿ ಕೊಟ್ಟಿದ್ರೆ ಅವನು ಕರೆಕ್ಟಾಗಿ ಅವನು ಹೇಳಿರೋನು, ನಾನು ಯಾಕೆ ಮಾಡಿದೆ ಹೇಗೆ ಮಾಡಿದೆ ಅಂತ ಹೇಳಿರೋನು. ನೋಡಿ, ಇಂಥ ಎಲೆಕ್ಷನ್ನು 100 ಬಂದು ಹೋಗ್ತೈತೆ. ಇವ್ರು ಒಂದೇನಾ? MP ನ MLA ಬರ್ತೈತೆ, ಜಿಲ್ಲಾ ಪಂಚಾಯತಿ ಬರ್ತೈತೆ, ಕಾರ್ಪೊರೇಷನ್ ಬರ್ತೈತೆ, ಗ್ರಾಮ ಪಂಚಾಯತಿ ಬರ್ತೈತೆ. 6 ತಿಂಗಳಿಗೆ ವರ್ಷಕ್ಕೆ ಬರ್ತಾನೆ ಇರ್ತೈತೆ. ಹಂಗಾರೆ ಬಂದಾಗೆಲ್ಲ ಏನು ಬರಬಾರ್ದ ಯಾವ್ದು ಇಶ್ಯೂಗಳು? ಅದನ್ನ ನಾನು ಒಪ್ಪಲ್ಲ. ಯಾವುದೇ ಪಾರ್ಟಿ ಆದ್ರೂ ಪೊಲಿಟಿಕಲ್ ಅಂತ ಅನ್ನೋಕ್ಕೋಸ್ಕರ ಅಲ್ಲ. ಒಂದೇ ನಿಮಿಷ, ಈ ಬೇರೆ ಆಯ್ತಲ್ಲ, ಈಗ ಮಕ್ಕಳ ಮೇಲೆ ಒಂದು ಯಾವುದೋ ಶಾಲೆಯಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಆಯ್ತು, ಅವಾಗ ಎಲೆಕ್ಷನ್ ಇತ್ತ? ಅವಾಗ ದೊಡ್ಡ ಇಶ್ಯೂ ಹಾಗೆ ಆಗ್ತಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.